ನಮಸ್ತೆ ರೈತ ಬಾಂಧವರೇ. ನಾವು ವಿಜಯನಗರ ಜಿಲ್ಲೆ ಸಂಡೂರು ತಾಲೂಕು ಲಕ್ಷ್ಮೀಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ. ಸುಮಾರು ಒಂದು 5 ವರ್ಷದಿಂದ ನಮ್ಮ ಫಾರ್ಮರು ಶಿವಮೂರ್ತಿ ಅಂತೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್, ಒಟ್ಟಾರೆ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀವಿ? 3 ಎಕರೆ ಮಾಡಿದ್ವಿ ಸರ್. 2 ಎಕರೆ ಇಳುವರಿ ಅಲ್ಲಿ ಆಲ್ರೆಡಿ ಬರ್ತಿದೆ. 11 ವರ್ಷದ ತೋಟ. 11 ವರ್ಷದ ತೋಟ. 11 ವರ್ಷ. ಹೌದು ಸರ್. ಇಲ್ಲಿ ಒಂದು ತಪ್ಪು ಮಾಡಿರೋದೇನು ಅಂದ್ರೆ, ಇದರಲ್ಲಿ ಒಳಗಡೆ ಎಷ್ಟು ಗಿಡ ಹಾಕಿ ಸರ್? ಇದನ್ನ ಯಾವುದು ಸಣ್ಣ ತ್ಯಾಗ ಎಷ್ಟು ಹಾಕಿ? ಒಂದು 1500 ಇದೆ ಸರ್. ಈಗ ತೆಗೆದಿರೋದು ಎಷ್ಟು? ಇದನ್ನು ಕಳೆದು ಒಂದು 1000 ತೆಗೆದಿನಿ ಸರ್. ಅಡಿಕೆ ಒಳಗೆ ಯಾವ ಕಾರಣಕ್ಕೂ ತೇಗ ಗಿಡದ ಹಾಕಬಾರ್ದು. ಇದೆಲ್ಲದ್ರ ಮಧ್ಯನೂ ಕೂಡ ನಿಮಗೆ ಸುಮಾರು 140 ಕ್ವಿಂಟಲ್ ಅಡಿಕೆ ಬರ್ತದಲ್ಲ 2 ಎಕರೆಗೆ? 140 ಹೋದ ಸಾರಿ ಆಗಿದೆ. ಅಲ್ಲ, ಹೌದಾ? ಹೌದು ಸರ್. ಈಗಲೂ ಕೆಲವು ಗಿಡದಲ್ಲಿ ನಾವು ನೋಡಿದಂಗೆ ಒಂದು 25, 30, 35 ಕೆಜಿ ತನಕ ಅಡಿಕೆ. ಹೌದು ಸರ್. ಸುಮಾರು ಒಂದು ಆ ಥರ ಗಿಡಗಳು ನಮಗೆ ಕಣ್ಣಿಗೆ ಕಾಣೋದು ಒಂದು 500 ಗಿಡ ಐತೆ. ಹೌದು ಸರ್. 20, 25, 30, 35 ಕೆಜಿ. ಅಂದ್ರೆ ಈ ನೆಲಗಳಿಗೆ ಇಲ್ಲಿ ಮ್ಯಾಂಗ್ನೀಸ್ ಮಣ್ಣಲ್ಲ ಅನ್ಸ. ಮ್ಯಾಂಗ್ನೀಸ್ ಮಣ್ಣು ನೀರು ಕಂಟ್ರೋಲ್ ಮಾಡೋಕೆ